ಉತ್ತಮ ಜೀವನ ನಡೆಸಲು ಪ್ರಕೃತಿ ನಮಗೆ ಎಲ್ಲವನ್ನೂ ನೀಡಿದೆ. ಆಲೋವೆರಾ ಇದರಲ್ಲಿ ಒಂದು. ಆಲೋವೆರಾ 75 ವಿವಿಧ ಪೋಷಕಾಂಶಗಳನ್ನು ಹೊಂದಿದೆ. ಇದರಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿವೆ. ಇವು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ಇದರ ಆಂಟಿ ಏಜಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಗುಣಗಳು ತ್ವಚೆಯನ್ನು ಸದಾ ಕಾರುಣ್ಯದಿಂದ ಇರಿಸುತ್ತದೆ. ಜೀರ್ಣಾಂಶಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಇರಿಸುತ್ತದೆ. ಆಂಟಿವೈರಲ್ ಪ್ರೋಟೀನ್ಗಳು ವೈರಸ್ಗಳಿಂದ ನಮ್ಮನ್ನು ಕಾಪಾಡುತ್ತವೆ. ವೆಸ್ಟೀಜ್ ಆಲೋವೆರಾ ಕ್ಯಾಪ್ಸೂಲ್ಗಳು ಒಂದೇ ಪ್ಯಾಕ್ನಲ್ಲಿ ಪ್ರಕೃತಿಯ ಎಲ್ಲಾ ಉತ್ತಮ ಗುಣಗಳು. ಹಿಂದೆ ಆರ್ಡರ್ ಮಾಡಿ ನೈಸರ್ಗಿಕ ಜೀವನ ನಡೆಸಿ. ಎಲ್ಲರಿಗೂ ಗೊತ್ತಿದ್ದು ನಮ್ಮ 2000 ಹಳೆ ಹರ್ಬ್ ಇದು ಟ್ರೆಡಿಷನಲ್ ಆಯುರ್ವೇದ ಮೆಡಿಸಿನ್ಸ್ ಅಲ್ಲಿ ಇದನ್ನ ನಾವು ಬಹಳಷ್ಟು ನೋಡ್ತೀವಿ. ಇವನ್ ಈಜಿಪ್ಟ್ ಅಲ್ಲೂ ಕೂಡ ಇದನ್ನ ಬಹಳ ಜನ ಬಳಸ್ತಾ ಇದ್ದಾರೆ. ಅದರಲ್ಲಿ ನೋಟ್ ಎಲ್ಲ ಬರ್ದಿದ್ದಾರೆ. ಸೊ ಯಾಕೆ ಇದನ್ನ ನಾವು ಇಷ್ಟೊಂದು ಬಳಸ್ತೀವಿ ಅನ್ನೋದು ನೋಡೋದಾದ್ರೆ ಇದ್ರ ಒಳಗಡೆ ಹ್ಯೂಜ್ ಪ್ರಾಪರ್ಟೀಸ್ ಇದೆ. ಹ್ಯೂಜ್ ಪ್ರಾಪರ್ಟೀಸ್ ಅಂದ್ರೆ ನಮ್ಮ ದೇಹಕ್ಕೆ ಆಗ್ತಕ್ಕಂಥ ಡ್ಯಾಮೇಜಸ್ ಗಳು ಏನಿದೆ, ಇವನ್ ಬ್ಯಾಕ್ಟೀರಿಯಾ, ವೈರಸ್, ಸೆಲ್ಸ್ ಗಳಲ್ಲಿ ಡ್ಯಾಮೇಜ್, ಅವೆಲ್ಲ ಡ್ಯಾಮೇಜಸ್ ಗಳನ್ನು ಕೂಡ ಪ್ರಿವೆಂಟ್ ಮಾಡೋಂಥ ಶಕ್ತಿ ಅಲೋವೆರಾದಲ್ಲಿದೆ. ಜೊತೆಗೆ ಹೆಲ್ತ್ ನ ಡೆವಲಪ್ ಮಾಡೋದ್ರಲ್ಲಿ, ಡೈಜೆಸ್ಟ್ ಸಿಸ್ಟಮ್ ನ ಡೆವಲಪ್ ಮಾಡೋದ್ರಲ್ಲಿ ಇದರಲ್ಲಿ ತುಂಬಾನೇ ಇದರಲ್ಲಿ ನಾವು ಬೆನಿಫಿಟ್ಸ್. ಈಗ ನಾನು ಸಿಂಪಲ್ ಆಗಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಯಾವ ತರ ಬೆನಿಫಿಟ್ ಆಗುತ್ತೆ ಅನ್ನೋದು. ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ಹೇಳ್ಬೇಕಂದ್ರೆ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಸ್ವಲ್ಪ ಎಲ್ಲರೂ ಕೂಡ ಒಂದು 5 ನಿಮಿಷ ಅಥವಾ 2 ನಿಮಿಷದಲ್ಲಿ ನಾನು ನಿಮ್ಗೆ ಹೇಳಿ ಮುಗಿಸ್ತೀನಿ. ಏನು ಅಂದ್ರೆ ನಿಮ್ ಬಾಡಿನಲ್ಲಿ ಆಲ್ರೆಡಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಅದು ಎಷ್ಟು ಬೇಕು ಅಷ್ಟು ಬಾಡಿ ತಗೊಂಡು ರಿಮೈನಿಂಗ್, ಯಾಕಂದ್ರೆ ಗ್ಲೂಕೋಸ್ ಇಂದನೇ ಎನರ್ಜಿ ನಮಗೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿರೋದ್ರ ರಿಮೈನಿಂಗ್ ಏನಾಗಬೇಕು, ನಮ್ಮ ಇನ್ಸುಲಿನ್ ಡೆವಲಪ್ಮೆಂಟ್ ಆಗಿ ಎಕ್ಸ್ಟ್ರಾ ಇರೋದನ್ನೆಲ್ಲಾನು ಕೂಡ ಸೈಡಿಗೆ ಮಾಡಬೇಕು. ಎಕ್ಸ್ಟ್ರಾ ಇರೋದನ್ನ ಗ್ಲೂಕೋಸ್ ಅನ್ನ ಬ್ಲಡ್ಗೆ ಬಿಡಬಾರ್ದು, ಅದನ್ನ ನಾವು ನ್ಯೂಟ್ರಲೈಸ್ ಮಾಡಬೇಕು. ಸೊ ಅದನ್ನ ಇನ್ಸುಲಿನ್ ಸಿಕ್ರಿಷನ್ ಆಗ್ತಾ ಇರುತ್ತೆ, ಬೀಟಾ ಸೆಲ್ಸ್ ಕೂಡ ಆಕ್ಟಿವ್ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಸಡನ್ಲಿ ಡಯಾಬಿಟಿಕ್ ಹಿಟ್ ಆಗಿ ನಿಮ್ ಪ್ಯಾನ್ಕ್ರಿಯಾ ಕೆಲಸ ಮಾಡಲ್ಲ, ನಿಮ್ಗೆ ಇಮ್ಮಿಡಿಯೇಟ್ಲಿ ತಲೆ ಸುತ್ತು ಬರಕ್ ಸ್ಟಾರ್ಟ್ ಆಗುತ್ತೆ. ಕಾರಣ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಟಾಲರೆನ್ಸ್ ಹೈ ಹೋಗಿರುತ್ತೆ. ಬ್ಲಡ್ ಗ್ಲೂಕೋಸ್ ಲೆವೆಲ್ ತುಂಬಾ ಹೈ ಹೋಗಿರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಿ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ. ಈಗ ಒಂದು ತಿಳ್ಕೊಳ್ಳಿ, ನೀವು ಇಮ್ಮಿಡಿಯೇಟ್ಲಿ ಪ್ಯಾನಿಕ್ ಆಗಬಾರ್ದು. ಇಮ್ಮಿಡಿಯೇಟ್ಲಿ ಯಾರಾದ್ರೂ ಪ್ಯಾನಿಕ್ ಆದ್ರೆ ಅನ್ಕೊಳ್ಳಿ, ನೀವು ಲೈಫ್ ಟೈಮ್ ಮೆಡಿಸಿನ್ಸ್ ತಗೊಳ್ಬೇಕು. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಒಬ್ರು ಡಾಕ್ಟರ್ ಖಾದರ್ ಅಂತ ಇದ್ದಾರೆ. ಆ ಖಾದರ್ ಏನ್ ಹೇಳ್ತಾರೆ ಗೊತ್ತಾ, ಸಿರಿಧಾನ್ಯದ ಮೂಲಕ ಡಯಾಬಿಟಿಕ್ ನ ಕ್ಯೂರ್ ಮಾಡಬಹುದು ಅಂತ ಹೇಳಿದ್ದಾರೆ. 100% ಮಾಡಬಹುದು. ಯಾಕಂದ್ರೆ ಡಯಾಬಿಟಿಕ್ ಇಸ್ ನಾಟ್ ಡಿಸೀಸ್, ಇದು ಅನ್ಕಂಟ್ರೋಲ್ಡ್ ಗ್ಲೂಕೋಸ್ ಲೆವೆಲ್, ಅನ್ಕಂಟ್ರೋಲ್ಡ್ ಸಕ್ಕರೆ ಮಟ್ಟ. ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಏನ್ ಕೆಲಸ ಅಂದ್ರೆ ಇಮ್ಮಿಡಿಯೇಟ್ಲಿ ಅಲ್ಕಲೈನ್ ರಿಚ್ ಫುಡ್ ತಿನ್ಬೇಕು ನಾವು. ಅಂದ್ರೆ ನಮ್ಮ ದೇಹದಲ್ಲಿ ಮೆದುಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾ ಅಂತ ಒಂದು ಗ್ರಂಥಿ ಇದೆ. ಆ ಪ್ಯಾನ್ಕ್ರಿಯಾ ಇನ್ಸುಲಿನ್ ಸಿಕ್ರಿಷನ್ ಮಾಡ್ತಾ ಇರುತ್ತೆ. ಅಂದ್ರೆ ಬೀಟಾ ಸೆಲ್ಸ್ ನ ಪ್ರೊಡ್ಯೂಸ್ ಮಾಡಿ ಇನ್ಸುಲಿನ್ ಸಿಕ್ರಿಷನ್ ಮಾಡಿ ನಿಮ್ ಗ್ಲೂಕೋಸ್ ಏನ್ ಬೇಕೋ ಅದನ್ನ ಟಾಲರೆನ್ಸ್ ಮಾಡ್ತಾ ಇರುತ್ತೆ. ಬಟ್ ಆ ಪ್ಯಾನ್ಕ್ರಿಯಾಗೆ ಏನಾಗಿರುತ್ತೆ ಅಂದ್ರೆ ಡ್ಯೂ ಟು ಸಮ್ ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಅಥವಾ ಎಕ್ಸಸ್ ಆಸಿಡಿಕ್ ನೇಚರ್ ನಿಮ್ ಬಾಡಿ ಆದಾಗ, ನಿಮ್ ಬಾಡಿನಲ್ಲಿ 2 ತರದ ಫುಡ್ಗಳು ಬೇಕಾಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಸ್ಪಾರ್ಲದಲ್ಲಿ ಹೇಳಿದೆ, ಏನು, ಒಂದು ಆಸಿಡಿಕ್, ಒಂದು ಆಲ್ಕಲೈನ್ ಅಂತ. ಆಸಿಡಿಕ್ ನೇಚರ್ ಫುಡ್ ಯಾವಾಗ ನಿಮ್ಮ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಅವಾಗ ನಿಮ್ ಪ್ಯಾನ್ಕ್ರಿಯಾಗೆ ಪ್ರಾಬ್ಲಮ್ ಸ್ಟಾರ್ಟ್. ಅದನ್ನ ನಾವು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. 80% ಆಲ್ಕಲೈನ್ ರಿಚ್, 20% ಆಸಿಡಿಕ್. ಅಂದ್ರೆ ಹ್ಯೂಮನ್ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದ್ರೆ 80% ಆಮ್ಲರಹಿತವಾದ ಆಹಾರ ಬೇಕು, 20% ಆಮ್ಲ ಇರ್ತಕ್ಕಂಥ ಆಹಾರ ಬೇಕು. ಬಟ್ ಇವತ್ತು ನಮ್ಮ ಆಹಾರ ಏನಾಗಿದೆ ಅಂದ್ರೆ 80% ಆಸಿಡಿಕ್, 20% ಕಡಿಮೆ ಅಲ್ಕಲೈನಿಟಿ ಮಾಡಿದೀವಿ. ಅರ್ಥ ಆಗ್ತಾ ಇದೆಯಾ? ಈ ಫುಡ್ ಹ್ಯಾಬಿಟ್ಸ್ ಇಂದ ಮನುಷ್ಯರಿಗೆ ಪ್ಯಾನ್ಕ್ರಿಯಾಗೆ ಏನ್ ಬೇಕು, ವಾತಾವರಣ, ಅಲ್ಕಲೈನ್ ವಾತಾವರಣ. ಪ್ಯಾನ್ಕ್ರಿಯಾ ನೇಚರ್ ಇಟ್ ಸೆಲ್ಫ್ ಅಲ್ಕಲೈನಿಟಿ. ಅದು ಟ್ರೈ ಮಾಡುತ್ತೆ ಪಾಪ. ಅದು ಏನ್ ಮಾಡುತ್ತೆ ಅಂದ್ರೆ ನಿಮ್ ಬಾಡಿನಲ್ಲಿ ಇರ್ತಕ್ಕಂಥ ಅಲ್ಕಲೈನಿಟಿ ಅಬ್ಸರ್ವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರುತ್ತೆ. ಯಾವಾಗ ಅದಕ್ಕೆ ಅಲ್ಕಲೈನ್ ಸಿಗಲ್ವೋ ಆವಾಗ ಅದ್ರ ಕೆಲಸ ಟೆಂಪರರಿ ಸ್ಟಾಪ್ ಮಾಡಿರುತ್ತೆ. ಈಗ ನಿಮಗೆ 1 ವಾರ ಜ್ವರ ಬಂದಿದೆ, ನೀವು ಮತ್ತೆ ಹೇಳಲ್ವಾ, ಎದ್ದೇಳಲ್ವಾ ನೀವು? ನಿಮಗೇನ್ ಕೊಡ್ಬೇಕು? ರೆಸ್ಟ್ ಕೊಡಬೇಕು. ನಿಮಗೆ ಲಿಕ್ವಿಡ್ ಊಟ ಕೊಡಬೇಕು. ನಿಮ್ಗೆ ಸ್ವಲ್ಪ ದಿನ ಬೆಡ್ ರೆಸ್ಟ್ ಕೊಟ್ಟು ಅದಾದ್ಮೇಲೆ ಸ್ಲೋಲಿ ರಿಕವರಿ ಆಗ್ತಾರೆ. ಸೇಮ್ ಅದೇ ತರ ಪ್ಯಾನ್ಕ್ರಿಯಾಗೂ ಕೂಡ ನೀವು ಇನ್ಮೇಲೆ ಹೇಳಲ್ಲ. ನಿಮ್ಮನ್ನ ಮನೇಲಿ ಹೋಗಿ ಯಾವ್ದಾದ್ರು ಮನೇಲಿ ಈ ಕಾಟ್ಗೆ ಕಾಲಿಗೆ ಕಟ್ಟಾಕಿ ಇನ್ಮೇಲೆ ಎದ್ದೆ ಹೇಳಲ್ಲ ಅಂತ ನೀವು ಮಲಗಿಸ್ಬಿಟ್ರೆ
ನೀವು ಮತ್ತೆ ಹೇಳಲ್ಲ. ಸೇಮ್ ಕೆಲಸ ನಾವು ಇವತ್ತು ಪ್ಯಾನ್ಕ್ರಿಯೇಟ್ ಮಾಡ್ತಾ ಇದೀವಿ. ಅದು ರಿಟರ್ನ್ ಮತ್ತೆ ಎನರ್ಜೈಸ್ ಆಗ್ಬೇಕಂದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕು, ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಯಾವ ವಾತಾವರಣ? ಅಲ್ಕಲೈನ್ ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸ್ಪೈರುಲಿನಾ ಅಥವಾ ಆ ಅಲೋವೆರಾ ಇವೆರಡೂ ಕೂಡ ಎಕ್ಸಸ್ ಅಲ್ಕಲೈನಿಟಿ ಇರ್ತಕ್ಕಂಥದ್ದು. ನಿಮ್ಮ ಪ್ಯಾನ್ಕ್ರಿಯಾನ ಅಗೇನ್ ಅಲ್ಕಲೈನ್ ಕನ್ವರ್ಟ್ ಮಾಡೋಂತ ಕೆಲಸ ಈ ಪ್ರಾಡಕ್ಟ್ ಮಾಡ್ತಾ ಇರುತ್ತೆ. ಯಾವುದು? ಅಲೋವೆರಾ. ಹಂಗಾಗಿ ಡಯಾಬಿಟಿಕ್ ಇರೋರಿಗೆ ಈ ಪ್ರಾಡಕ್ಟ್ ಕೊಟ್ಟಾಗ ಅಗೇನ್ ಅವರ ಒಂದು ಪ್ಯಾನ್ಕ್ರಿಯಾ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಎಸ್, ಇದರಿಂದ ಇನ್ಫಾರ್ಮೇಶನ್ ಕಂಟ್ರೋಲ್ ಮಾಡಬಹುದು. ಇದರಿಂದ ನಿಮ್ಮ ಹಾರ್ಟ್ ಬರ್ನ್ ಆಗೋದು, ಎದೆ ಉರಿ ಅಂತ ಕರಿತೀವಿ ನೋಡಿ, ಎದೆನಲ್ಲಿ ಹುಳಿ ಆಗ್ತಾ ಇರುತ್ತೆ, ಆಸಿಡ್ ಫ್ಲಕ್ಸ್ ಆಗ್ತಾ ಇರುತ್ತೆ. ನಿಮ್ ಬಾಯಿನಲ್ಲಿ ಮೊನ್ನೆ ಒಬ್ಬರು ಯಾರೋ ಫೋನ್ ಮಾಡಿದ್ರು, ಏನಂದ್ರೆ ಸರ್ ಬಾಯಿಯಿಂದ ಹೆಂಗೆ ಒಳಗಡೆಯಿಂದ ಏರ್ ಪಾಸ್ ಆಗುತ್ತಂದ್ರೆ ಏನ್ ಆಸಿಡ್ ರಿಲೀಸ್ ಆಗ್ತಾ ಇದೆ ಅನ್ನೋ ಬಾಯಿ ತರ, ಅಂದ್ರೆ ಅವ್ರು ಆಸಿಡ್ ಫ್ಲಕ್ಸ್ ರಿಲೀಸ್ ಆಗ್ತಾ ಇರುತ್ತೆ, ಅಷ್ಟು ಹಾರ್ಟ್ ಬರ್ನ್ ಇರುತ್ತೆ. ಅಂತರ ಅಲೋವೆರಾ ತುಂಬಾ ಒಳ್ಳೇದು. ಬ್ಲಡ್ ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ ಬ್ಯಾಲೆನ್ಸ್ ಮಾಡೋದಕ್ಕೆ. ನಿಮ್ ಬಾಯಿಂದ ದುರ್ವಾಸನೆ ಬರ್ತಾ ಇದೆ, ಸುಮಾರು ಜನರು ಬಾಯಿ ಸ್ಮೆಲ್ ತುಂಬಾನೇ ಬರ್ತಾ ಇರುತ್ತೆ, ಆ ಅಂತವ್ರಿಗೂ ಕೂಡ ಇದು ತುಂಬಾ ಒಳ್ಳೇದು. ಜೊತೆಗೆ ನಿಮ್ಮ ಕ್ಯಾನ್ಸರ್ಗೂ ಕೂಡ ನಾನು ಏನ್ ನಿಮ್ಗೆ ಹೇಳಿದೆ, ಪ್ಯಾನ್ಕ್ರಿಯಾ ಯಾವ ತರ ನೇಚರ್ ಬೇಕು, ಸೇಮ್ ನೇಚರ್ ಕೂಡ ಕ್ಯಾನ್ಸರ್ಗೂ ಕೂಡ ಕಾರಣ. ಯಾಕಂದ್ರೆ ಯಾವಾಗ ನಿಮ್ಮ ಬಾಡಿ ಎಕ್ಸಸ್ ಅಸಿಡಿಕ್ ಆಗುತ್ತೆ, ಸೇಮ್ ಆ ಟೈಮ್ ನಲ್ಲಿ ನಿಮ್ಮ ಸೆಲ್ಸ್ಗಳು ಡ್ಯಾಮೇಜ್ ಆಗುತ್ತೆ, ಸೆಲ್ಸ್ಗಳು ಪಕ್ಕ ಡ್ಯಾಮೇಜ್ ಆಗುತ್ತೆ. ಇವನ್ ಕ್ಯಾನ್ಸರ್ ಸೆಲ್ಸ್ ಆಗಬಾರ್ದು ಅಂದ್ರೆ ನಿಮ್ಮ ಏರಿಯಾ, ನಿಮ್ಮ ಸೆಲ್ಸ್ಗಳಿಗೆ ಅಲ್ಕಲೈನ್ ನ ಮೇಂಟೈನ್ ಮಾಡಬೇಕು. ಆ ಅಲ್ಕಲೈನ್ ನ ಮೇಂಟೈನ್ ಮಾಡೋದು ಈ ಅಲೋವೆರಾ ಇಂದ ತುಂಬಾನೇ ನಿಮ್ಮ ಬಾಡಿನಲ್ಲಿ ಅಲ್ಕಲೈನಿಟಿ ರಿಚ್ ಮಾಡೋದಕ್ಕೆ, ಅಲ್ಕಲೈನ್ ಕನ್ವರ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಕ್ಯಾನ್ಸರ್ ಕೂಡ ಕಂಟ್ರೋಲ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಕೂಡ ಬಿಲ್ಡ್ ಆಗುತ್ತೆ. ಇನ್ನು ಸ್ಪೆಷಲಿ ನಿಮ್ಮ ಹೇರ್ಗೆ ಗ್ರೋತ್ ಆಗೋದಕ್ಕೆ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ, ಇದರಲ್ಲಿ pH ಕೂಡ ಬ್ಯಾಲೆನ್ಸ್ ಆಗೋದ್ರಿಂದ ನೀವು ಬಹಳ ಜನ ಅಬ್ಸರ್ವ್ ಮಾಡಿರ್ಬೋದು, ಹೇರ್ ಪ್ರಾಬ್ಲಮ್ಸ್ ಗಳಲ್ಲಿ 4 ತರದ ಪ್ರಾಬ್ಲಮ್ಸ್ ಗಳನ್ನ ನೋಡ್ತೀವಿ. ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಡನ್ಲಿ ಹೋಗಿ ಎಲ್ಲ ಪ್ರಾಡಕ್ಟ್ಸ್ ಕೊಡೋದಲ್ಲ. ಹೇರ್ ಪ್ರಾಬ್ಲಮ್ಸ್ ಅಲ್ಲಿ ಏನೇನು, ಒಂದು ಅವನಿಗೆ ಹೇರ್ ಫಾಲ್ ಆಗ್ತದೆ ಅಂದ್ರೆ ಫಸ್ಟ್ ನೋಡಿ, ಸ್ಕಾಲ್ಪ್ ಅಲ್ಲಿ ಇನ್ಫ್ಲಮೇಷನ್ ಇದೆ ಅಂದ್ರೆ ಹೇರ್ ಫಾಲ್ ಆಗುತ್ತೆ. ಅವಾಗ ಏನ್ ಕೊಡ್ತೀರಾ ಅವನಿಗೆ? ಅಲೋವೆರಾ ಕೊಡ್ತೀರಾ, ಆಮ್ಲ ಕೊಡ್ತೀರಾ. ಜೊತೆಗೆ ನಮ್ಮ ನೋನಿ, ಗ್ಯಾನೋಡರ್ಮ, ಅವ್ನ ಸ್ಕಾಲ್ಪ್ ನ ಸರಿ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಪ್ರಾಡಕ್ಟ್ ಕೊಡ್ತೀರಾ. ಅವನಿಗೆ ಸ್ಕಾಲ್ಪ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರೋಟೀನ್ ಡೆಫಿಷಿಯನ್ಸಿ ಇದೆ. ಪ್ರೋಟೀನ್ ಡೆಫಿಷಿಯನ್ಸಿ ಅಂತ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಮತ್ತೆ ಅವನಿಗೆ ಅದೇ ಕೊಡ್ತೀರಾ? ಇಲ್ಲ, ಅವನಿಗೆ ಪ್ರೋಟೀನ್ ಕೊಡಬೇಕು. ಎರಡನೇದು, ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಹೇರ್ ಫಾಲ್ ಆಗ್ತಾ ಇರುತ್ತೆ, ಅವನಿಗೆ ಹೋಗಿ ಪ್ರೋಟೀನ್ ಕೊಡ್ತೀರಾ? ನೋ, ಅಲ್ಲಿ ಫಿಮೇಲ್ಸ್ ಅಲ್ಲಿ ಶತಾವರಿ ಕೊಡಬೇಕು, ಫ್ಲಾಕ್ಸ್ ಕೊಡಬೇಕು. ನಾಲ್ಕನೇದು, ಹಾರ್ಮೋನಲ್ ಬ್ಯಾಲೆನ್ಸು ಇದೆ, ಸ್ಕಾಲ್ಪು ಚೆನ್ನಾಗಿದೆ, ಅವನಿಗೆ ಪ್ರೋಟೀನು ಪರ್ಫೆಕ್ಟ್ ಆಗಿದೆ, ಅವನು ಬಳಸ್ತಾ ಇರೋ ಶಾಂಪು, ಅವನು ಬಳಸ್ತಾ ಇರೋ ನೀರಿನಿಂದ ಅವನು ಹೇರ್ ಫಾಲ್ ಆಗ್ತಾ ಇದೆ. ಅವಾಗ ನಾವು ನೋಡ್ಬೇಕು, ಶಾಂಪೂ ಚೇಂಜ್ ಮಾಡ್ಬೇಕು, ನೀರಿನಲ್ಲಿ ಚೆನ್ನಾಗಿದೆ ಇರೋದನ್ನ ತಗೊಳ್ಬೇಕು, ಜಾಸ್ತಿ ತಲೆನ ವಾಶ್ ಮಾಡೋದನ್ನ ಕಂಟ್ರೋಲ್ ಮಾಡ್ಬೇಕು. ಇದು 4 ತರದ ಹೇರ್ ಫಾಲ್ಗೆ ಪ್ರಾಬ್ಲಮ್ಸ್ಗಳು. ಇದನ್ನ ಅರ್ಥ ಮಾಡ್ಕೊಂಡು ನಾವು ಕೊಟ್ವಿ ಅಂದ್ರೆ ಹೇರ್ ಫಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇದರಲ್ಲಿ ಇದು ಕೂಡ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಡ್ಯಾಂಡ್ರಫ್ ಆಗ್ತಾ ಇದೆ ಅಂದ್ರೆ, ಸ್ಕಾಲ್ಪಲ್ ಪ್ರಾಬ್ಲಮ್ ಇದೆ ಅಂದ್ರೆ, pH ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ, ಕಂಡೀಷನರ್ಗೆ ಹೆಲ್ಪ್ ಆಗುತ್ತೆ. ಎಲ್ಲಾ ಟೈಪ್ ನಲ್ಲೂ ಕೂಡ ನಿಮ್ಮ ಅಲೋವೆರಾ ತುಂಬಾನೇ ಹೆಲ್ಪ್ ಆಗುತ್ತೆ. ಎಸ್ ಸರ್. ಈಗ ನೆಕ್ಸ್ಟ್ ನೋಡೋದಾದ್ರೆ, ಇದು ಸ್ಕಿನ್ಗೂ ತುಂಬಾ ಒಳ್ಳೇದು. ಯಾಕಂದ್ರೆ ಅಲೋವೆರಾ ಸ್ಕಿನ್ ಬ್ಲೆಮಿಶ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಸನ್ಬರ್ನ್ಸ್ಗೆ ಹೆಲ್ಪ್ ಆಗುತ್ತೆ, ಇವನ್ ಬೈಟ್ಸ್ ಆಗಿತ್ತಂದ್ರೆ ಹೆಲ್ಪ್ ಆಗುತ್ತೆ, ಟ್ಯಾನ್ ಆದ್ರೂ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ, ವೇಟ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಎನರ್ಜಿ ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ಕನ್ಸ್ಯೂಮ್ ಮಾಡೋದು ತುಂಬಾ ಸಿಂಪಲ್. 2 ರಿಂದ 4 ಕ್ಯಾಪ್ಸೂಲ್ ಊಟದಕ್ಕಿಂತ ಮುಂಚೆನಾದ್ರೂ ತಗೊಳ್ಬಹುದು, ಊಟ ಆದ್ಮೇಲೆ ಆದ್ರೂ ಕೂಡ ನೀವು ಇದನ್ನ ಬಳಸಬಹುದು.